ಅಮ್ಮ ಬರುವರ ಋಷಿಮುನಿಗಳು ಪ್ರತಿದಿನವೂ ಈ ಊರಿಗೆ ಬರುವಂತೆ ಹೊಂಬಿಸಿಲು ಮನೆ ಬಾಗಿಲಿಗೆ ಆದರವರು ಹಿಂತೆರಳುವರು ದಿನವೂ ಬಂದಂತೆ ಯವನಕ್ಕೆ ಏನನ್ನು ಸ್ವೀಕರಿಸದೆ ಬಲು ನಿಗೂಢವಾಗಿಹುದವರ ನಡತೆಯ ನಿಜದೇ ಹಿಂತಿರುಗಲು ಸುಗುಪ್ತನ ಮನೆಗೆ ಸಂಜೆ ವೇಳೆಗೆ ಎಂದಿನಂತೆ ಕಂಡನವನು ಪತಿಯವಳ ಮೊಗಧಾವರೆಯು ಬಾಡಿಹುದನು ಅಂತೆ ಕೇಳಿದನಾ ಶ್ರೇಷ್ಠಿ ಕಳಕಳಿಯಿಲ್ಲವಳನು ಪ್ರಿಯೆಯೇ ಕಿಂತು ಮೌನವಾಗಿದೆ ನಿನ್ನ ಮೊಗವು ಸಂಜೆ ತಾವರೆಯಂತೆ ಬಾಡಿಹುದೇ ಕಿಂತು ನಿನ್ನ ನಯನ ತಾರೆಗಳು ಹಗಲು ಸೋಂಕಿದಂತೆ ಆರ್ಯ ಆಗಮಿಸಿದ್ದರ ಅರಿಹಂತ ಮಹಾವೀರರು ತಮ್ಮ ಆಹಾರ ಚರ್ಯೆಗೆಂದೊಮ್ಮೆ ಮನೆಗೆ ಆದರವರು ಹಿಂತೆರಳುದರಿಲ್ಲಿಂದ ಏನೂ ಸ್ವೀಕರಿಸದೆ ಸೇವಿಸದಿಹರಂತೆ ಅವರು ಆಹಾರವನು 4 ತಿಂಗಳಿಂದಲೂ ತಿಳಿಯದಿಹದು ಯಾರಿಗೂ ಅವರ ವಿಗ್ರಹವೇನೆಂದು ನೀವಾದರೂ ತಿಳಿದುಕೊಂಡರೆ ಅವರ ನಿಯಮವನೇನೆಂದು ದಿಟದಿಯಾಗಬಹುದವರ ಪಾರಣೆಯು ಚಿಂತಿಸದಿರು ನೀನದಕ್ಕಾಗಿ ಪ್ರಯತ್ನಿಸುವೆ ನಾನು ಅದನ್ನರಿಯಲು ಶೀಘ್ರವಾಗಿ ನೀಡಲಂತೂ ಅಮಾತ್ಯನು ಆಶ್ವಾಸನೆಯನು ನಿಟ್ಟುಸಿರು ಬಿಟ್ಟಳು ನಂದಾಳು ಕೊರೆದಿರಲವಳ ಮನದಲ್ಲಿ ಬಂದರು ಮನೆಗೆ ಶ್ರೀಮುನಿಯು ಹಸಿದು ಹಿಂತಿರುಗಬೇಕಾಯ್ತಲ್ಲ ಅವರು ಎನ್ನುವ ಚಿಂತೆಯೂ ಆ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಮಹಾವೀರ ಮುನಿಯ ಭಕ್ತಿಯ ಬಗ್ಗೆ ಅವರ ಆಹಾರದಾನವನ್ನು ಪಡಿಬೇಕಾದ್ರೆ ಮಾಡಿಕೊಂಡ ಕಠೋರ ನಿಯಮದ ಬಗ್ಗೆ ವರ್ಣನೆಗಳು ಬರ್ತಾ ಇದ್ದಾವೆ. ದಾಸಿ ಆ ನಂದಾಮಾತೆಯನ್ನು ಕೇಳ್ತಾಳಂತೆ, ಅಮ್ಮ ಆ ಋಷಿಮುನಿಗಳು ಪ್ರತಿದಿನ ಆಹಾರಕ್ಕೆ ಅಂತ ಊರಿನೊಳಗೆ ಬರ್ತಾರೆ ಕಾಡಿನಿಂದ, 4 ತಿಂಗಳಿಂದಲೂ ಸತತ ದಿನ ಬರ್ತಾರೆ, ದಿನ ಆಹಾರವನ್ನು ಸ್ವೀಕರಿಸಿದೆ ಹೊರಟೋಗ್ತಿರಲ್ಲ, ಅವರ ನಡತೆಯಿಂದ ನನಗೆ ಏನು ನಿಗೂಢ ಇದೆ ಅಂತ ಹೇಳಿದಾಗ ಆ ನಂದ ಸಪ್ಪೆ ಮೂರಿ ಹಾಕಿಕೊಂಡು ಸಂಜೆ ತಾವರು ಹೇಗಾಗ್ಬಿಡುತ್ತೋ ಹಾಗೆ ಅವಳು ಸಪ್ಪಗಿದ್ಲು. ಆಗ ಅವಳ ಮುಖವನ್ನು ನೋಡಿ ಶ್ರೇಷ್ಠಿ ಕಳಕಳಿಯಿಂದ ಕೇಳ್ತಾನಂತೆ, ಯಾಕೆ ಒಳ್ಳೆ ಸಂಜೆ ತಾವರೆಯಂತೆ ನಿನ್ನ ಮುಖ ಬಾಡೋಗ್ಬಿಟ್ಟಿದೆಯಲ್ಲ, ನಿನ್ನ ನಯನ ತಾರೆಗಳು, ನಿನ್ನ ನಕ್ಷತ್ರದಂಥ ಕಣ್ಣುಗಳು ಕೂಡ ಹಗಲು ಬಂದಾಗ ಹೇಗಾಗುತ್ತೋ ಹಾಗಾಗೋಗ್ಬಿಟ್ಟಿದೆ ಅಂತ ಕೇಳಿದಾಗ ಅರಿಹಂತ ಮಹಾವೀರರು ಕೌಶಾಂಬಿ ನಗರದಲ್ಲಿ ಇದ್ದಾರೆ, ಕಾಡಿನಲ್ಲಿ ಆಹಾರ ಚರಿಗೆ ಅಂತ ಪ್ರತಿದಿನ ಬರ್ತಾರೆ. 4 ತಿಂಗಳಿಂದ ಆಹಾರ ಸ್ವೀಕರಿಸಿದೆ ಅವರು ವಾಪಸ್ ಹೋಗ್ತಾರೆ. ಅವರ ಅಭಿಗ್ರಹ, ಅವರು ಏನನ್ನ ಕುರಿತುಕೊಂಡಿದ್ದಾರೆ ಆಹಾರ ಮಾಡಲಿಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವಾದರೂ ಅದನ್ನು ತಿಳ್ಕೊಂಡು ಹೇಳಿದರೆ ಆ ಮುನಿಗಳಿಗೆ ಆಹಾರ ದಾನವನ್ನು ಕೊಡ್ಬೋದು, ಅವರಿಗೆ ಪಾಲನೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆತ ಚಿಂತಿಸಬೇಡ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೇನೆ ಶೀಘ್ರವಾಗಿ. ಆಗ ಅಮಾತ್ಯನ ಆಶ್ವಾಸನೆಯನ್ನು ಕೇಳಿ ನಿಟ್ಟುಸಿರು ಬಿಡ್ತಾಳಂತೆ ನಂದ. ಶ್ರೀ ಮುನಿಯ ನಮ್ಮ ಮನೆಗೆ ಬಂದು ಜಂಗಮ ಜುನೇಂದ್ರರಾಗಿರುವ ಮುನಿಗಳು ನಮ್ಮ ಮನೆಗೆ ಬಂದು ಮರಳು ಹೋಗ್ತಾಳಲ್ಲ ಅಂತಕ್ಕಂಥ ವ್ಯಾಕುಲತೆ ಅವರಲ್ಲಿ ಉಂಟಾಗಿದೆ.